ನೋಡಿ, ಮಂಡ್ಯದ ಕೆರಗೋಡಿನ ಹನುಮ ಧ್ವಜ ಪ್ರಕರಣ ಇದೆಯಲ್ಲ, ಅದು ತಾರಕಕ್ಕೇರ್ತಾ ಇದೆ ದಿನೇ ದಿನೇ. ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಈ ಬೇರೆ ಬಣ್ಣದ ಧ್ವಜಗಳನ್ನ ಏರಿಸೋ ಮೂಲಕ ಇದನ್ನ ಜೀವಂತವಾಗಿಡೋದು, ಈ ಪ್ರಕರಣವನ್ನ ಅಥವಾ ಈ ಪ್ರತಿಭಟನೆ ಹೋರಾಟಗಳಿದೆಯಲ್ಲ ಇದೆಲ್ಲವನ್ನ ಕೂಡ ಮುಂದುವರಿಸಬೇಕು, ಅದನ್ನ ಜೀವಂತವಾಗಿರಿಸಬೇಕು ಅನ್ನುವಂತಹ ಪ್ರಯತ್ನಗಳು ರಾಜ್ಯಾದ್ಯಂತ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹಿಂದುತ್ವವೇ ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಎದುರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಅಯೋಧ್ಯೆ ಬಗ್ಗೆ ವ್ಯವಸ್ಥಿತ ಪ್ರಚಾರ ಮಾಡೋದಕ್ಕೆ ಕೇಸರಿ ಸೇನೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ. ರಾಜ್ಯದಲ್ಲೂ ಹಿಂದುತ್ವದ ಒಂದೊಂದೇ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಕೇಸರಿ ಪಡೆ ಸಿದ್ಧತೆ ಮಾಡಿಕೊಂಡಿದೆ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ಗೆ ಸಿಕ್ಕಿದೆ ಹನುಮ ಧ್ವಜದ ಅಸ್ತ್ರ, ಅದನ್ನೇ ಮುಂದುವರಿಸುವಂತಹ ನಿರ್ಧಾರ. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈ ಎರಡು ಪಕ್ಷದ ವಿರುದ್ಧ, ಬಿಜೆಪಿ ಜೆಡಿಎಸ್ ವಿರುದ್ಧ ಹೋರಾಟ ಮಾಡಬೇಕು, ನಾವು ಪ್ರತಿಭಟನೆ ಮಾಡಬೇಕು, ಇವರೇ ದಂಗೆ ಹಬ್ಬಿಸ್ತಿದ್ದಾರೆ, ಇವರೇ ಕೋಮು ಗಲಭೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಪ್ಲಾನ್ಗಳಾಗ್ತಾ ಇದೆ ಅಂತ. ಸರ್, ರಾಜಕಾರಣಿಗಳು ಒಂದು ಒಳ್ಳೆ ಸಂದೇಶ ಕೊಡಬೇಕಿತ್ತು ಸಮಾಜಕ್ಕೆ. ಈ ಧ್ವಜದ ದಂಗಲನ್ನ ಮುಂದಿಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಲೋಕಸಭೆ ಚುನಾವಣೆಯಲ್ಲಿ ಜನರ ಬಳಿ ಹೋಗೋದಕ್ಕೊಂದು ಅಸ್ತ್ರ ಬೇಕು ಅನ್ನೋ ಕಾರಣಕ್ಕೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಈಗ ನಮ್ಮಲ್ಲಿ 90 ಕೋಟಿ ವೋಟರ್ಸ್ ಇದ್ದಾರೆ. 90 ಕೋಟಿ ವೋಟರ್ಸ್ ಅಲ್ಲಿ ವೋಟ್ ಹಾಕೋದು ಒಂದು 50 ಕೋಟಿಯಷ್ಟು ಜನ ವೋಟ್ ಹಾಕ್ತಾರೆ. ಕಳೆದ ಬಾರಿ ಬಿಜೆಪಿಗೆ ಪ್ರಾಪ್ತವಾದಂಥ ಮತಗಳು ಎಷ್ಟು ಗೊತ್ತಾ? ಒಂದು 22 ಕೋಟಿ ಒಟ್ಟು ಮತಗಳು ಬಿದ್ದಿದ್ದು 22 ಕೋಟಿ. ಕಾಂಗ್ರೆಸ್ಗೆ 12 ಪ್ಲಸ್ ಈ ಥರ ಉಳಿದವರಿಗೆಲ್ಲ ಸೇರಿಬಿಟ್ಟು ಒಂದು ರೀತಿಯಲ್ಲಿ ಆಗಿದೆ. ಹೈಯೆಸ್ಟ್ ಬಿದ್ದಿರೋದು ಬಿ ಜೆ ಪಿಗೆ. ಅದು ಕರೆಕ್ಟ್ ಅಲ್ಲ. ಮತ್ತೊಂದು ಅಂದರೆ 11 ಕೋಟಿ 2014ರಲ್ಲಿ ಬಿ ಜೆ ಪಿಗೆ, ಕಾಂಗ್ರೆಸ್ಗೆ 11 ಕೋಟಿ ಮತಗಳು, ಬಿ ಜೆ ಪಿಗೆ 17 ಕೋಟಿ ಮತಗಳು, ಈ ರೀತಿ ಇರುತ್ತೆ. ಕಾಂಗ್ರೆಸ್ ಯಾವತ್ತೂ ಕೂಡ ಹೆಂಗೆ ಮಾಡ್ತಾ ಇತ್ತು ಅಂತಂದರೆ, ಏನೇ ಆಗಲಿ ಮುಸ್ಲಿಮರು, ನಮಗೆ 25 ಕೋಟಿ ಮುಸ್ಲಿಮರು ಇದ್ದಾರೆ, ಅದರಲ್ಲಿ 16 ಕೋಟಿ ವೋಟರ್ಸ್ ಇದ್ದಾರೆ. 16 ಕೋಟಿಯಲ್ಲಿ ಅರ್ಧದಷ್ಟು ಜನ ವೋಟ್ ಹಾಕಿದ್ರು ಕೂಡ ಕಾಂಗ್ರೆಸ್ಗೆ ಕಳೆದ ಬಾರಿ ಪ್ರಾಪ್ತವಾಗಿದ್ದ ಮತಗಳೇ 11 ಕೋಟಿ. ನೆನಪಿಟ್ಕೊಳ್ಳಿ, ಇಡೀ ದೇಶದಲ್ಲಿ 11 ಕೋಟಿ. ಮುಸ್ಲಿಮರ ಅರ್ಧಕ್ಕರ್ಧ ವೋಟು, 16 ಕೋಟಿ ಜನ ವೋಟರ್ಸ್ ಇದ್ದಾರೆ, ಅದರ ಅರ್ಧಕ್ಕರ್ಧ ವೋಟು ಬಂದರೂ ಕೂಡ ಅವರಿಗೆ 75% ವೋಟು ಪ್ರಾಪ್ತ ಆಗುತ್ತೆ. ಹಾಗಾಗಿ ಮುಸ್ಲಿಂ ಓಲೈಕೆ ಇದೆ ಅಂತ. ಬಿಜೆಪಿ ಏನು ಮಾಡುತ್ತೆ, ಅವ್ರಿಗೆ ಗೊತ್ತಿದೆ ಮುಸ್ಲಿಮರ ವೋಟ್ ನಮಗೆ ಸಿಕ್ಕದೇ ಇಲ್ಲ ಅಂತೇಳಿ. ಆದರೆ ಹಿಂದೂ ವೋಟುಗಳು 80% ಇರುವಂಥ ಹಿಂದೂ ವೋಟುಗಳು ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚೋಗಿರುತ್ತೆ, ಕಾಂಗ್ರೆಸ್ಸಲ್ಲಿ ಹಂಚೋಗಿರುತ್ತೆ, ಮತ್ತೊಂದರಲ್ಲಿ ಹಂಚೋಗಿರುತ್ತೆ. ನಾನು ಮೊನ್ನೆ ಕೂಡ ಹೇಳಿದ್ದೆ, 100 ಜನರ ಪೈಕಿ ಒಬ್ಬ ಹಿಂದೂ 100 ಜನರ ಪೈಕಿ 54 ಜನ ಬಿಜೆಪಿ ವೋಟ್ ಹಾಕ್ತಾರೆ. 54 ಜನ ಬಿಜೆಪಿ ವೋಟ್ ಹಾಕ್ತಾರೆ. ಕಾಂಗ್ರೆಸ್ಗೆ 100 ಜನರ ಪೈಕಿ 37 ಜನ ಹಿಂದೂಗಳು ವೋಟ್ ಹಾಕ್ತಾರೆ. ಹಾಗಾಗಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆನೇ ಇದೆ, ಯಾಕಂದರೆ ಅದಕ್ಕೆ ಐಂದ ವೋಟು, ಮತ್ತೊಂದು ಮುಸ್ಲಿಂ ವೋಟು ಅಂತೇಳಿ. ಆದರೆ ಮುಸ್ಲಿಂ ವೋಟ್ಗಳನ್ನು ಸೆಕ್ಯೂರ್ ಮಾಡಿರಲಿಕ್ಕೆ ಬೇಕಾಗಿ ಒಂದು ತುಷ್ಟೀಕರಣಗಳಾಗುತ್ತೆ ಅಂತ. ಬಿ ಜೆ ಪಿ ಏನು ಮಾಡ್ತು, ಈ ಹಿಂದೂ ವೋಟ್ಗಳನ್ನು ಪಾಲರೈಸ್ ಮಾಡೋದಕ್ಕೆ ಇಂಥ ಕೆಲವು ಭಾವನಾತ್ಮಕ ವಿಚಾರಗಳನ್ನು ತರುತ್ತೆ. ಆದರೆ ನೀವು ರಾಮ ಮಂದಿರ ವಿಚಾರವನ್ನು ನೀವು ರಾಜಕೀಯಕ್ಕಾಗಿ ಬಳಸ್ಕೊಂಡ್ರಿ ಅಂತ ಹೇಳಕ್ಕೆ ಬರಲ್ಲ, ಅಥವಾ ಆರ್ಟಿಕಲ್ 370 ನೀವು ಭಾವನಾತ್ಮಕ ವಿಚಾರವಾಗಿ ಬಳಸ್ಕೊಂಡ್ರಿ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಅವರ ಮ್ಯಾನಿಫೆಸ್ಟೋದಲ್ಲೇ ಇತ್ತು, ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ 370 ತೆಗೆದಾಕ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಏಕರೂಪ ನಾಗರಿಕ ಸಂಹಿತೆ ತರ್ತೀವಿ ಅಂತ. ಈಗ ಇಲ್ಲಿ ಏನಾಗ್ತಿದೆ ಅಂತಂದರೆ ಅದೇ ರೀತಿ ಪಾಲರೈಸಿಂಗ್, ಒಂದು ಧರ್ಮದ ಆಧಾರದಲ್ಲಿ ವೋಟ್ಗಳನ್ನು ಶೇರ್ ಮಾಡಲಿಕ್ಕೆ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ಗೆ 136 ಸೀಟ್ಗಳು ಬಂದಿದೆ, ಜೆಡಿಎಸ್ಗೆ ನೆಲೆ ಇಲ್ಲದಂಗೆ ಆಗಿಬಿಟ್ಟಿದೆ ಈಗ ಒಂದು ರೀತಿಯಲ್ಲಿ. ಅಲ್ಲಿ ನೆಲೆ ಬರಬೇಕು ಅಂತಂದರೆ ಹಿಂದುತ್ವ ವೋಟ್ಗಳ ಮುಖಾಂತರ ಹೋಗಬೇಕಂದ್ರೆ ಮುಸ್ಲಿಮರು ವೋಟ್ ಹಾಕಿಲ್ಲ ಕಳೆದ ಬಾರಿ. ಇದೊಂದು ಪ್ರಯತ್ನ, ಜೆಡಿಎಸ್ ಮತ್ತು ಬಿಜೆಪಿ ಪ್ರಯತ್ನ. ಆದರೆ ಒಂದು ನೆನಪಿಟ್ಕೊಳ್ಳಿ, ದಕ್ಷಿಣ ಭಾರತದಲ್ಲಿ ಯಾವತ್ತೂ ಕೂಡ ಧರ್ಮದ ವಿಚಾರವಾಗಿ ವೋಟ್ ಡಿವೈಡ್ ಆದ ಉದಾಹರಣೆನೇ ಇಲ್ಲ. ಧರ್ಮದ ವಿಚಾರವಾಗಿ, ಜಾತಿ ವಿಚಾರವಾಗಿ ಇದೆ, ಜಾತಿ ವಿಚಾರವಾಗಿ ಇಲ್ಲಿ ನಡೆಯುತ್ತೆ ಬೇಕಿದ್ರೆ, ಲಿಂಗಾಯತ ಒಕ್ಕಲಿಗ ಅಂತೇಳಿ. ಧರ್ಮ ಅಂತ ಇಲ್ಲಿ ತನಕ ಬಂದಿಲ್ಲ, ಕರ್ನಾಟಕದಲ್ಲೂ ಬಂದಿಲ್ಲ, ಯಾವತ್ತಾದರೂ ಬಂದಿಲ್ಲ. ಅಂತ ಒಂದು ಪ್ರಯತ್ನ ನಿಮಗೆ ಉತ್ತರ ಭಾರತದಲ್ಲಿ ಆಗುತ್ತೆ. ಉತ್ತರ ಭಾರತದಲ್ಲಿ ಧರ್ಮದ ವಿಚಾರದಲ್ಲಿ ಆಗುತ್ತೆ, ಹಿಂದುತ್ವ ವಿಚಾರದಲ್ಲಿ ಆಗುತ್ತೆ. ಇಲ್ಲಿ ತನಕ ಆಗಿಲ್ಲ. ಯಾಕೆಂದರೆ ಅದಕ್ಕೆ ಸ್ಪಷ್ಟ ಉದಾಹರಣೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆ 136 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸಿಕೊಂಡಿತ್ತು. 136 ಯಾರಿದ್ದದ್ದು ಕೇಂದ್ರದಲ್ಲಿ? ನರೇಂದ್ರ ಮೋದಿ ಅವರು ಇದ್ದರು. ನರೇಂದ್ರ ಮೋದಿ ಅವರು ಗಲ್ಲಿಗಳಲ್ಲಿ ಬಂದು ಪ್ರಚಾರ ಮಾಡಿದ್ರು. ಆದರೆ ಜನಗಳೇನು ಡಿಸೈಡ್ ಮಾಡಿದ್ರು ಅಂದರೆ, ಇಲ್ಲಿಯ ಲೋಕಲ್ ಲೀಡರ್ಗಳ ಹುಚ್ಚಾಟಗಳನ್ನು ನೋಡಿದಾರೆ ಅವರು, ನಿಮಗೆ ವೋಟ್ ಹಾಕಲ್ಲ ಅಂತೇಳಿ. ಆದರೆ ಈಗಲೂ ಕೂಡ ಲೋಕಸಭಾ ಚುನಾವಣೆಗಳು ಬಂದಾಗ
ಕರ್ನಾಟಕ ಅಥವಾ ಬೇರೆ ಕಡೆ, ವಿಶೇಷವಾಗಿ ಕರ್ನಾಟಕದ್ದು, ಇಲ್ಲಿ ದಕ್ಷಿಣ ಭಾರತದಲ್ಲಿ 130 ಸೀಟ್ಗಳು ಬರುತ್ತೆ. 130. ಕಳೆದ ಬಾರಿ 29 ಸ್ಥಾನಗಳನ್ನು BJP ಗೆದ್ದುಕೊಂಡಿತ್ತು. ಕಾಂಗ್ರೆಸ್ 28 ಸ್ಥಾನಗಳನ್ನು. ಉಳಿದದ್ದು DMK, ಆಮೇಲೆ ಜಗನ್ಮೋಹನ್ ರೆಡ್ಡಿ. BJP ಈ ಬಾರಿ 50 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಮಾಡಿದೆ. ನರೇಂದ್ರ ಮೋದಿ ಪದೇ ಪದೇ ಬರ್ತಿರೋದು ಅದೇ ಕಾರಣಕ್ಕೆ. ಆದರೆ ಇವರು ಧರ್ಮದಂಗಲ್ ಮುಖಾಂತರ ವೋಟ್ ಪಡೆಯುವಂಥ ಪ್ರಯತ್ನವನ್ನು BJP ಮಾಡುತ್ತೋ, ಅದಕ್ಕೆ ವ್ಯತಿರಿಕ್ತವಾಗಿ ಕೌಂಟ್ರ್ ಕೊಟ್ಟು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಕಾಂಗ್ರೆಸ್ ಮಾಡುತ್ತೋ ಗೊತ್ತಿಲ್ಲ. ಒಂದಂತೂ ಭಾಳ ಸ್ಪಷ್ಟ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಮೋದಿ ಪರವಾಗಿ ವೋಟ್ ಹಾಕತ್ತೆ. ಅದು ಆಲ್ರೆಡಿ ಕೆಲವರಿಗೆ ಸಾಬೀತಾಗಿದೆ. ಪ್ಲಸ್ ರಾಮ ಮಂದಿರದ ಲಾಭ ಆಗ್ಬೋದು. ಆದರೆ ಧರ್ಮದ ವಿಚಾರದಲ್ಲಿ ಪೋಲರೈಸ್ ಆಗಿ ಕರ್ನಾಟಕದಲ್ಲಾಗೋದು ಭಾಳ ಕಡಿಮೆ. ಆದರೆ ಜಾತಿ ವಿಚಾರದಲ್ಲಿ ಆಗುತ್ತೆ ಅಂತ. ಎಸ್, ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಮಂಡ್ಯದ ಕೆರಗೋಡಿನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಶರತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ಶರತ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ? ಅಲ್ಲಿನ ಇಶ್ಯೂವನ್ನ ಜೀವಂತವಾಗಿರಿಸೋದಕ್ಕೆ ರಾಜಕಾರಣಿಗಳ ಪ್ರಯತ್ನ ಯಾವ ರೀತಿ ಸಾಗ್ತಾ ಇದೆ? ಶ್ರುತಿ, ನಾನಿವಾಗ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲೇ ಇದ್ದೀನಿ. ಇದೇ ಜಾಗದಲ್ಲಿ ಭಾನುವಾರ ಮತ್ತು ಸೋಮವಾರ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ಕಂಬದಲ್ಲಿ, ಅದೇ ಧ್ವಜಸ್ತಂಭ ಕಂಬದಲ್ಲಿ ಹನುಮ ಧ್ವಜ ಹಾರಾಡಿತ್ತು. ಈಗ ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ 2 ದಿನಗಳ ಹಿಂದೆ ಈ ರೀತಿಯಾದ ಪರಿಸ್ಥಿತಿಗಿಲ್ಲ. ಸದ್ಯ ಸ್ಥಳದಲ್ಲಿ 2 ಪೊಲೀಸ್ ವಾಹನಗಳಿದ್ದಾವೆ. ಇದರ ಜೊತೆಗೆ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂದರೆ 28ನೇ ತಾರೀಕು ತಡರಾತ್ರಿ 3 ಗಂಟೆಗೆ ಪೊಲೀಸರು ಹನುಮ ಧ್ವಜವನ್ನು ತೆರವುಗೊಳಿಸೋದಕ್ಕೆ ಬಂದಿದ್ರು. ಅಲ್ಲಿಂದ ಶುರುವಾದಂತಹ ಜನರ ಆಕ್ರೋಶದ ಕಟ್ಟೆ ಹೊಡೆದು ಸೋಮವಾರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೋಡ್ತಾ ಇದ್ದೀರಲ್ಲ, ಬ್ಯಾರಿಕೇಡನ್ನು ಕೂಡ ಹಾಕಲಾಗಿದೆ. ಅದೇ ಬ್ಯಾರಿಕೇಡನ್ನು ತಳ್ಳಿ ಒಳಗಡೆ ನುಗ್ಗಿದ್ರು. ಆ ಹನುಮ ಧ್ವಜವನ್ನು ಯಾವುದೇ ಕಾರಣಕ್ಕೂ ತೆರವು ಮಾಡಬಾರ್ದು ಅಂತ ಹೇಳಿದರು. ಜೊತೆಗೆ ಯಾವಾಗ ಹನುಮ ಧ್ವಜವನ್ನು ತೆರವುಗೊಳಿಸೋದಕ್ಕೆ ಶುರುವಾಯಿತು ಒಂದು ಪ್ರಕ್ರಿಯೆ, ಅದಾದ ಮೇಲೆ ಶ್ರೀರಾಮನ ಒಂದು ಕಟೌಟನ್ನು ಕೂಡ ನಿಲ್ಲಿಸಲಾಗಿತ್ತು. ಅದೀಗ ತೆರವಾಗಿದೆ. ಆ ರಾಮನ ಕಟೌಟ್ ಏನಿದೆ ಅದನ್ನು ಕೂಡ ತೆರವುಗೊಳಿಸೋದಕ್ಕೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಈ ಬ್ಯಾರಿಕೇಡನ್ನು ತಳ್ಳಿ ಅಲ್ಲಿನ ಜನರು ಒಳನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಹರಸಾಹಸವನ್ನು ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆಂತ ಹೇಳಿದ್ರೆ ಅಷ್ಟು ಸಂಖ್ಯೆಯಲ್ಲಿ ಜನ ತುಂಬುವುದರಿಂದ ಅವರನ್ನು ನಿಯಂತ್ರಿಸೋದು ಪೊಲೀಸರಿಗೆ ಹರಸಾಹಸವಾಗಿತ್ತು. ಹೀಗಾಗಿ ಅವರನ್ನು ತಡಿಬೇಕು ಅಂತ ನಿಟ್ಟಿನಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿತ್ತು. ಇದರ ಜೊತೆಗೆ ಲಾಠಿ ಚಾರ್ಜನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ಅಲ್ಲಿ ನಿರ್ಮಾಣವಾಗಿತ್ತು. ಸದ್ಯ ಸ್ಥಳದಲ್ಲಿ ಈಗ ಶಾಂತವಾಗಿ ಪರಿಸ್ಥಿತಿ ಇದೆ. ಆದರೆ ನಿನ್ನೆ ಆದಂತಹ ಒಂದು ಅವಘಡದಲ್ಲಿ ಸಾಕಷ್ಟು ಜನ ನೋವುಂಟಾಗಿದೆ, ಅಂದರೆ ಗಾಯಗಳಾಗಿದೆ. ಅವರನ್ನು ಕೆಲವೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ, ಮನೆಯಲ್ಲಿ ಕೆಲವೊಂದಷ್ಟು ಜನ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯ ನಾನು ಸ್ಥಳದಲ್ಲಿ ಇದ್ದೀನಿ. ಸ್ಥಳದಲ್ಲಿ BJP ಮುಖಂಡರು ಕೂಡ ಇದ್ದಾರೆ, ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಬಂದು ಇಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ಅವಲೋಕಿಸಿ, ಇದರ ಜೊತೆಗೆ ಇಲ್ಲಿಂದ ಈ ಸ್ಥಳದಿಂದ ಲಾಠಿ ಚಾರ್ಜ್ ಆಯ್ತಲ್ಲ, ಲಾಠಿ ಚಾರ್ಜ್ ಅಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಏಟಾಗಿದೆಯೋ ಅವ್ರನ್ನ ವಿಚಾರಿಸುವಂತಹ ಕೆಲಸಗಳಾಗ್ತದೆ. ಸದ್ಯ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ನಾವು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಹೋಗ್ತೀನಿ. BJP ಮುಖಂಡರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ಸರ್, ಈಗ ಲಾಠಿ ಚಾರ್ಜ್ ಆದ ಸರ್ ಹೇಳಿ. ಈಗ ಕಾಂಗ್ರೆಸ್ ಸರ್ಕಾರ ಏನು ನಿನ್ನೆ ಆದ ಗಲಾಟೆನಲ್ಲಿ ಸುಮಾರು ಒಂದು 20-25 ಹೆಚ್ಚು ಜನಗಳಿಗೆ ಲಾಠಿ ಚಾರ್ಜ್ ಮಾಡಿ, ಒಂದು ಮಾನವೀಯತೆಯೂ ಕೂಡ ಇಲ್ಲ. ಏನು ಇವರು ತುಗ್ಲಕ್ ಸರ್ಕಾರ ಅಂತ ತಿಳ್ಕೊಂಡಿದ್ದಾರೆ. ನಿಂತವ್ರ ಮೇಲೆಲ್ಲ ಒಂದು ಇಷ್ಟು ಮಾನವೀಯತೆಯೂ ಇಲ್ದಂತೆಯೇ ಏನೂ ಗಲಾಟೆ ಮಾಡದೇ ಇರೋ ಜನದ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಂಗಾಗಿ ಅವರೆಲ್ಲರನ್ನೂ ಲಾಠಿ ಚಾರ್ಜ್ ಯಾರ್ಯಾರು ಆಗಿತ್ತು ಅವರೆಲ್ಲರನ್ನೂ ನಾವು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತೇಳಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಸರ್, ಇಂಥ ಉದ್ವಿಗ್ನ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಕಾರಣ ಏನಾಗಿತ್ತು? ಅಲ್ಲ, ಅದು ನೀವು ಕಾಂಗ್ರೆಸ್ ಪಕ್ಷದವ್ರು ಕೇಳಬೇಕು ಈ ಪ್ರಶ್ನೆನ. ಸ್ಥಳೀಯ ಶಾಸಕರಿಗೆ, ಇಲ್ಲಿರೋಂಥ ಉಸ್ತುವಾರಿ ಸಚಿವರಿಗೆ. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ವೆರಿ ಮಚ್. ನೀವು ಮುಂದುವರಿಸಿ. ಕೆರಗೋಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗನ್ಸುತ್ತೆ ಇದು ತುಂಬ ದಿವಸ ಉಳಿಯೋದಿಲ್ಲ. ಈ ಸುದ್ದಿ ತುಂಬ ದಿವಸ ಉಳಿಯೋದಿಲ್ಲ. ಆದರೆ ರಾಜಕೀಯ ಪಕ್ಷಗಳು ಇದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಖಂಡಿತವಾಗಲು. ಯಾಕಂದರೆ ಮಂಡ್ಯ ಮೈಸೂರು ಭಾಗದಲ್ಲಿ ಇಂಥ ಘಟನಾವಳಿಗಳು ಅಂದರೆ ಒಂದು ಕ್ಷಣಕ್ಕೆ ತಾರಕಕ್ಕೆ ಇರುತ್ತೆ, ಮತ್ತೆ ಅದು ಕಡಿಮೆ ಆಗಿರುತ್ತೆ. ಆದರೆ ಆ ಧ್ವಜಸ್ತಂಭ ಇದೆಯಲ್ಲ, ಈ ಹಿಂದೆ ಕೂಡ ಅವರು ಹನುಮ ಧ್ವಜವನ್ನು ಹಾರಿಸ್ತಾ ಇದ್ರು, ಇಲ್ಲ ಅಂತಲ್ಲ. ಆಮೇಲೆ ರಾಮ ಮಂದಿರ ಸಂದರ್ಭದಲ್ಲಿ ಅವರು ಹಾರಿಸಿದ್ದಾರೆ.
ಈ ಸೂಕ್ಷ್ಮಾತಿ ಸೂಕ್ಷ್ಮ ಘಟನೆಯನ್ನು ಭಾಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಹೌದು. ಇಷ್ಟೇ ನೋಡ್ರಪ್ಪ, ಇಲ್ಲಿ ಏನಾಗಿದೆ ಗೊತ್ತಾ ಶ್ರುತಿ, ಒಂದು ಹೇಳ್ಬಿಡ್ತೀನಿ ನಾನು ನಿನಗೆ. ಅಲ್ಲಿ ಹನುಮ ಧ್ವಜ ಮೊದಲಿಂದ ಹಾರ್ತಾ ಇತ್ತು, 108 ಅಡಿ ಮಾಡಿದ್ರು. 108 ಅಡಿ ಮಾಡಿದಾಗ ಇವರು ಅದಕ್ಕೆ ನಡಾವಳಿಗೆ ಸಲ್ಲಿಸಿದ್ದಾರೆ. ಅಲ್ಲಿ ಬರೆದಿದ್ದಾರೆ ಅರ್ಜುನ ಹನುಮ ಧ್ವಜಕ್ಕೆ ಅನುಮತಿ ಕೊಡಿ ಅಂತೇಳಿ. ಆಮೇಲೆ ಸರ್ಕಾರದ ವತಿಯಿಂದ ಆ ರೀತಿ ಹನುಮ ಧ್ವಜಕ್ಕೆ ಅನುಮತಿ ನೀಡಿ ಅಂತೇಳಿ ಕೊಡೋಕ್ಕೆ ಬರೋದಿಲ್ಲ. ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನೋಡ್ರಪ್ಪ, ನಾನು ನಿನಗೆ ಕೊಟ್ಟಿರ್ತೀನಿ ರಾಷ್ಟ್ರಧ್ವಜ ಮತ್ತು ಏನು ಕನ್ನಡ ಧ್ವಜ ಹಾರಿಸಬೇಕು ಅಂತೇಳಿ, ಆಮೇಲೆ ನೀವು ಹಬ್ಬ ಹರಿದಿನ ಇದ್ದಾಗ ಆರಿಸ್ಕೊಳ್ಳಿ ಅಂತ ಆಗಿರುತ್ತೆ. ಅವರು ಅದನ್ನು ಮಾಡಿದ್ದಾರೆ. ಇದಾದ ನಂತರ ಏನಾಗಿದೆ, ಅಲ್ಲಿ ಸ್ಥಳೀಯ ನಾಯಕರುಗಳು ನನ್ನನ್ನು ಕರೆದಿಲ್ಲ, ಇದೇನೋ ಬೇರೆ ಆಗ್ತಾ ಇದೆ, ದೂರಾಲೋಚನೆ ಮುಂದಾಲೋಚನೆ ಎಲ್ಲ ನಡೆದಿದೆ, ಇದು ಬೇರೆ ರೀತಿಯಲ್ಲಿ ಇದು ಪೋಲರೈಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಇಳಿಸಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವರು ಹಾಕಿದ್ರು ಕೂಡ ಕಾನೂನುಬಾಹಿರವಾಗಿ ಹಾಕಿದ್ರು ಅಂತಲೇ ಅಂದ್ಕೊಳ್ಳೋಣ, ಬೇಕಿದ್ರೆ ಹಾಕೋದು ಸರಿಯಲ್ಲ ಅಂತಂದ್ರೂ ಕೂಡ ಒಂದು ಶಾಂತಿ ಸಭೆಯನ್ನು ಮಾಡ್ಬೋದಾಗಿತ್ತು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಥವಾ ಒಂದು ನೋಟಿಸ್ ಕೊಟ್ಬಿಟ್ಟು ತೆಗೀರಪ್ಪ, ಸುಮ್ಮನೆ ಗಲಾಟೆ ಆಗುತ್ತೆ, ಬೇಡ, ಆಮೇಲೆ ನೆಕ್ಸ್ಟ್ ನೋಡೋಣ, ಎಲ್ಲ ತಂಡ ಆದ ನಂತರ ಹಾಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಅದನ್ನು ಅವರು ಮಾಡಲಿಲ್ಲ. ಇಲ್ಲಿ ತನಕ ಬಂದು ನಿಂತಿದೆ. ರಾಜಕೀಯ ನಾಯಕರು ಗಾಳ ಹಾಕಿ ಮೀನು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಮಂಡ್ಯದ ಜನ ಅಷ್ಟು ದಡ್ರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಲೋಕಲೈಟ್ಸ್ ಹೇಳ್ತಾರೆ, ನೀವು ರಾಜಕೀಯ ನಾಯಕರು ಯಾರು ಬರಬೇಡಿ ನಮ್ಮ ಹತ್ರಕ್ಕೆ, ನಾವು ಇದನ್ನು ಏನು ಮಾಡಬೇಕು ಮಾಡ್ಕೋತೀವಿ ಅಂತೇಳಿ. ಅಷ್ಟು ಪ್ರಜ್ಞಾವಂತಿಕೆ ಮಂಡ್ಯದ ಜನರಲ್ಲಿ, ಆ ಭಾಗದ ಜನರಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ ಮುಂದಕ್ಕೆ ಹೋಗೋಣ.